ಆದರೆ ಆ ಫೆಸಿಲಿಟಿನ ಮಹಾವೀರ ಕೊಡಲಿಲ್ಲ ಆದರೆ ಅನುಯಾಯಿಗಳಿಗೆ. ಒಂದು ಏನಂದರೆ ಮಹಾವೀರ ಸ್ವಾಮಿ ಅಣುವ್ರತಗಳನ್ನು ಮಾಡಿ ಅಂತ ವಿಚಾರರಿಗೆ ಹೇಳೋ ಮೂಲಕವಾಗಿ ಗೃಹಸ್ಥರು ರಾಜರು ಎಲ್ಲ ಅಣುವ್ರತಗಳನ್ನು ಮಾಡ್ತಾರೆ. ಮಹಾವ್ರತಗಳನ್ನು ದೊಡ್ಡವರಾದಂಥವರು ತಪಸ್ವಿಗಳು, ಸಾಧ್ವಿಗಳು, ಶ್ರಾವಕರು ಇವರೆಲ್ಲ ಮಾಡ್ತಾರೆ. ಹಾಗಾಗಿ ಅಣುವ್ರತಗಳು ಮಾಡೋರಿಗೆ ಆಯುಧ ಇದ್ದೇ ಇದೆ, ಅದಕ್ಕೇನು ತೊಂದರೆ ಕೊಟ್ಟಿಲ್ಲ. ಎಲ್ಲಿ ಕುಟುಂಬ ಜೀವನ ಇರುತ್ತೋ ಅಲ್ಲಿ ಹಿಂಸೆ ಅನಿವಾರ್ಯ, ಆಯುಧ ಅನಿವಾರ್ಯ. ಆದರೆ ಅದನ್ನು ಧರ್ಮದ ಚೌಕಟ್ಟಲ್ಲಿ ಮಾಡಿ ಅಂತ ಆತ್ಮರಕ್ಷಣೆ ಮಾಡ್ಕೊಳ್ಳೋದಂತೂ ಬಹಳ ಮುಖ್ಯವಾದದ್ದು ಅನ್ನೋದನ್ನು ನಮ್ಮ ಇಡೀ ನೆಲದ ಎಲ್ಲ ಮತಗಳು, ಎಲ್ಲ ಪರಂಪರೆಗಳು ಹೇಳಿವೆ. ಮತ್ತು ಅಲ್ಲಿ ಸ್ತ್ರೀ ಪುರುಷರಿಗೆ ತಾರತಮ್ಯವನ್ನು ಮಾಡಿಲ್ಲ. ನಿಜ, ಅಲ್ಲಿ ಇಲ್ಲಿ ಕಾಣಿಸುತ್ತೆ, ಪ್ರಾಕ್ಟಿಕಲ್ ಆದ ರೀಸನ್ಸಿಂದ ಮಾಡಿದ್ದಾರೆ ಹೊರತು ಐಡಿಯಲಿಸಮ್ ಅಂತೀವಲ್ಲ ಅಲ್ಲಿ ಎಲ್ಲೂ ಇಲ್ಲ. ಓಕೆ, ಈಗ ಬುದ್ಧ ಭಿಕ್ಷುಣಿಯರಿಗೆ ಕೊಟ್ಟಂಥ ಒಂದು ಚೌಕಟ್ಟಿದೆಯಲ್ಲ, ಅದಕ್ಕೆ ಹೋಲಿಸಿದ್ರೆ ಭಿಕ್ಷುಗಳಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟಂತೆ ಕಾಣುತ್ತದೆ. ಅದೇ ರೀತಿ ಜೈನ ಪರಂಪರೆಯಲ್ಲೂ ಕಾಣುತ್ತದೆ. ಅದಕ್ಕೆ ಕಾರಣ ಲೌಕಿಕವಾದ ಕಾರಣಗಳೇ ಹೊರತು ಆಧ್ಯಾತ್ಮಿಕವಾದ ಕಾರಣಗಳು ಅಲ್ಲ ಅಂತ ಅನಿಸುತ್ತೆ. ಸನಾತನ ಧರ್ಮ ಸಂಪ್ರದಾಯದಲ್ಲಿ ಕೂಡ ಸ್ತ್ರೀಗೆ ಸನ್ಯಾಸಾಧಿಕಾರ ಇದೆ ಅನ್ನೋದು ನಮ್ಗೆ ಗೊತ್ತೇ ಇದೆ. ಉದಾಹರಣೆಗೆ ಈ ನವರಾತ್ರ ಇತ್ಯಾದಿಗಳು ವಿಜಯನಗರದಿಂದ ನಮ್ಮ ರಾಜ್ಯದಲ್ಲಿ ಬಹಳ ವಿಶೇಷವಾಗಿ ಬಂತು. ಮೈಸೂರು ಅರಸರು ಮಾಡಿದ್ರು ಅಂತ ಗೊತ್ತಿದೆ. ಆ ವಿಜಯನಗರ ಸಿಂಹಾಸನ ಸ್ಥಾಪನೆ ಮಾಡಿದವರು ವಿದ್ಯಾರಣ್ಯ ಸ್ವಾಮಿಗಳು. ವಿದ್ಯಾರಣ್ಯ ಸ್ವಾಮಿಗಳ ಜೀವನ್ಮುಕ್ತಿ ವಿವೇಕದಲ್ಲಿ ಸ್ತ್ರೀಯರಿಗೆ ಸನ್ಯಾಸಾಧಿಕಾರ ಇದೆ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಹಾಗಾಗಿ ಸ್ತ್ರೀಯರಿಗೆ ಇದಕ್ಕಿಲ್ಲ ಅಧಿಕಾರ, ಅದಕ್ಕಿಲ್ಲ ಅಂತಲ್ಲ, ಅಧಿಕಾರ ವ್ಯಕ್ತಿಯೋಗ್ಯತೆಯಿಂದ ಬರ್ತದೆ.